ಇವನ್ಯಾರ ಮಗನು ಹಿಂಗವನಲ್ಲ ಲಕ್ಷ್ಮೀ ರೂಪ ಶಿವರಾಯಿ ಭೂಪ ಕಣ್ಣಿಂದ ಸೆಳ್ಕೊಂಡೆ. ಯಾರೋ ಮಾತಾಡ್ದಂಗದ. ಯಾರೋ ನಮ್ಮಂಗೆ ಲವರ್ಸ್ ಇರ್ಬೇಕು. ಈ ಊರಾಗ ನಮ್ಮನ್ನು ಬಿಟ್ರೆ ಇನ್ಯಾರು ಲವರ್ಸ್ ಅದಾರ? ಒಮ್ಮೆ ಹೋಗಿ ನೋಡ್ಲೇನ? ಹೇ ಬೇಡ ಬೇಡ, ಅವ್ರು ಯಾವ ಸ್ಥಿತಿನಾಗ ಅದಾರ ಏನೋ. ಇಲ್ಲ, ಅವ್ರು ಹೊರಗೆ ಬರೋ ಮಟ್ಟ ಮರ್ಯಾಗ ನಿಂತು ನೋಡೋದ್ರಾತ. ಇವತ್ತು ಯಾರಂತ ಇವ್ರನ್ನ ನೋಡೇ ಹೋಗ್ತೀನಿ. ಎಷ್ಟೋ ತಾತು ಹೊರಗೆ ಬರಬಲ್ರಲ್ಲ ಇವರು. ಸ್ವಲ್ಪ ಸಮಯದ ನಂತರ ಯಾರು ನೋಡಿಲ್ಲ, ಸತ್ಯ ಯಾರು ನೋಡಿಲ್ಲ. ಇವನ್ ಏನ್ ಮಾಡ್ತಿದ್ದ ಇಲ್ಲಿ? ಈಕಿ ಇವಳು ಯಾಕೆ ಸರಿ ಮಾಡ್ಕೊಂಡು ಬಂದ್ಲು? ಛೀ, ಏನ್ ನಡೆಸ್ಯಾರ ಇವರು? ಏನ್ ನಡೀತಾ ಇತ್ತು ಇವ್ರ ನಡುವ? ನಿಂಗೆ ಊಟ ತಯಾರಾಯ್ತೇನ? ಬಂದ್ರೇನ? ಬರ್ರಿ, ಕಾಲ್ ತೊಳ್ಕೊಳಕ ನೀರು ತುಂಬಿಟ್ಟೇನಿ, ಕಾಲ್ ತೊಳ್ಕೊರಿ. ಏನಾ ನಿಂಗಿ ಈಕಿಗೆ ಏನಾತು? ನೀ ಏನಾರ ಬೈದೇನ? ಇಲ್ರಿ, ನಾ ಏನು ಅಂದಿಲ್ಲ ಆಕಿಗೆ. ಒಟ್ಟಕ್ಕೆ ಎದಕ್ಕರ ಸೆಟ್ಕೊಳ್ಳಿ, ಎದಕ್ಕರ ಬುಸ್ಗುಡ್ಲಿ. ನಾನ ಏನಾರ ಅಂದಿರ್ತೀನಿ, ನಾನ ಬೈದಿರ್ತೀನಿ ಅನ್ಸ್ಬಿಡ್ತೈತಲ್ಲ ನಿಮ್ಗ. ಒಂದು ಮುಂಜಾನೆ ನೀವು ಮನೆಯಿಂದ ಹೋದ ಮೇಲೆ ಗೆಳತಿ ಮನೆಗೆ ಹೊಕ್ಕನಂತ ಹೋದಾಕಿ ಈಗ ಮನೆಗೆ ಬಂದಾಡ್ರಿ ಆಕಿ. ಎಲ್ಲಿ ಯಾರ ಜೋಡಿ ಜಗಳ ಮಾಡ್ಕೊಂಡಾಳ ಏನು? ಬುಸ್ಕೊಡಾಕತ್ತಾರ ಇವ್ರು. ನಾ ಬೈದನೆ ಅನ್ನಕತ್ತಾರ. ಹಾ ಹಂಗೇನು, ಹೋಗ್ಲಿ ಬಿಡು. ಸಿಟಿ ಕಡಿಮೆ ಆದ್ಮ್ಯಾಗ ಸರಿ ಹೊಕ್ಕಾಳ. ನಡಿ, ನನ್ ತಾಟ್ ಹಾಕ್ ನಡೀನಿ. ತಗೋರಿ, ಕೈಕಾಲ್ ಮುಖ ತೊಳ್ಕೊಂಡ್ ಬರ್ರಿ, ತಾಟ್ ಹಾಕ್ತೀನಿ. ಲಗುನ ಬರ್ರಿ. ನಿಂಗೆ ಎಮ್ಮಿ ಕರಕ್ ನೀರ್ ಇಟ್ಟಿದ್ದೇನ? ಹಾ ಇಟ್ಟನ್ ಬರ್ರಿ, ನಾ ತಾಟ್ ಹಾಕಿ ನಿಮಗ. ಏನ್ ಪಲ್ಯ ಮಾಡಿ? ಹೆಸರು ಕಾಳು ಪಲ್ಯ, ಮೂಲಂಗಿ ಪಚಡಿ ಮಾಡೇನ್ರಿ. ಚಲೋ ಮಾಡಿಲ್ಲ ನಿಂಗೆ ಪಲ್ಯ. ನಿಮ್ ಮಗ ಬಂದನ್ರಿ. ಹೌದೇನ? ಎಲ್ಲದಾನ? ಯಾಕ ಪತ್ರ ಬರೀದಂಗ ಹಂಗ ಬಂದ್ಬಿಟ್ಟಾನ? ಎಲ್ಲ ಬರೋಬರಿ ಐತ ಇಲ್ಲ? ಎಲ್ಲ ಬರೋಬರಿ ಐತ್ರಿ. ನಮ್ಮನ್ನ ನೋಡ್ಬೇಕನ್ಸ್ತಂತ ಅದಕ್ಕ ಬಂದಾನಂತೆ. ಮತ್ ಕರಿ ಅವನು ಊಟಕ್ಕ. ಅವ ಎಲ್ ಮನ್ಯಾಗ ಅದಾನ್ರಿ. ಬಾಳ ದಿನದ ಮ್ಯಾಗ ಬಂದೇನಿ, ಎಲ್ಲ ಗೆಳೆಯರ್ನು ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ಯಾನ್ರಿ. ಹೌದೇನ? ಸರಿ, ಹಂಗಾದ್ರೆ ನಾ ಮಧ್ಯಾಹ್ನಕ್ಕೆ ಎಲ್ಲೂ ಹೋಗೋದಿಲ್ಲ ಇವತ್ತು. ಅವನ ಜೋಡಿನ ಇರ್ತೀನಿ, ಅವ ಬರ್ಲಿ. ಚಲೋ ಆತ್ ಬಿಡ್ರಿ. ಬಾಳ ದಿನಕ್ ಮಗ ಬಂದಿದ್ದು, ನೀವು ಅವನ ಜೋಡಿ ಇದ್ರ ಹಂಗೂ ಖುಷಿ ಆಗ್ತೈತಿ. ಯವಾ ಯವಾ ರೀ, ಕುಮಾರನ ಬಂದ ಅನಿಸ್ತೈತಿ. ನೀವು ಊಟ ಮುಗಿಸಿ ಕೈ ತೊಳ್ಕೊಂಡು ಹೊರಗೆ ಬರ್ರಿ. ಆತ್ ಬಂದೆ. ಹಾ ಬಾರಪ್ಪ. ಬಂದೆಪ್ಪ. ಯವಾ ಹೊಟ್ಟಿ ಭಾಳ ಹಸ್ತೈತಿ, ಜಲ್ದಿನ ತಾಟಿಡು, ನಾ ಊಟ ಮಾಡ್ಬೇಕು. ಏ ಬಾರಪ್ಪ, ಕಾಲ್ ತೊಳ್ಕೊ, ತಾಟ್ ಹಾಕ್ತೀನಿ ಬಾ. ನೋಡ್ರಿ, ಅವ್ನ ವಿಷಯನ ಮಾತಾಡತ್ತಿದ್ವಿ, ಬಂದ ಬಿಟ್ಟ. ನಿಮ್ಮವ್ವ ನೀ ಬಂದಿ ಸುದ್ದಿನ ಹೇಳಕತ್ತಿದ್ಲ. ನಿಂದ ಮಾತಾಡ್ಕೊಂಡು ಕೂತಿದ್ವಿ, ನೀ ಬಂದ ಬಿಟ್ಟಿ. 100 ವರ್ಷ ಆಯಸ್ ನೋಡ್ಕುಮಾರ ನಿಂಗ. ಮಾವ ನಾನು ಅದನ್ನ ಅವನ ಜೋಡಿ ನಾ ಕಾಣಕತ್ತನಿಲ್ಲ ನಿಮ್ಗಿಬ್ರಿಗೂ. ಓ, ಅಳಿಯ ಬರ್ತಿದ್ದಂಗ ಅಳಿಯನ್ ಜೋಡಿ ನೀನು ಸೇರ್ಕೊಂಡ್ ಬಿಟ್ಟೆ ಮಲ್ಲಪ್ಪ. ಮತ್ತೆ ಅಳಿಯ ಅಪರೂಪಕ್ಕೆ ಬಂದಾನಲ್ಲೇನ್ರಿ, ಅದಕ್ಕೆ ಅಳಿಯನ್ ಜೊತೆ ಸೇರ್ಕೊಂಡು ಊರು ಸುತ್ಕೊಂಡು ಬಂದಾನ. ಹ್ಞೂ ನಯಕ್ಕ, ಅಪರೂಪಕ್ಕೆ ಒಂದ್ ಅಳಿಯ ಅದಾನ. ಮತ್ ಅವನ ಚಂದ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗ? ನೋಡ, ಅಳಿಯನ್ ಊರೆಲ್ಲ ಸುತ್ತಿಸ್ಕೊಂಡು ಎಷ್ಟು ಜಾಕಿಂದ ಮನಿ ತಂದು ಬಿಟ್ಟೇನಿ. ಹೌದಪ್ಪ, ನೀ ಜಾಕಿಂದ ತಂದು ಬಿಟ್ರನ್ನ ನನ್ನ ಮಗ ಬಂದ್ ಮನಿ ಮುಟ್ಟೋದು, ಇಲ್ಲಾಂದ್ರೆ ದಾರಿ ತಪ್ಪಿಸ್ಕೊಂಡ್ ಬಿಡ್ತಾನ. ಹ್ಞೂ ನಯಕ್ಕ, ಮತ್ತೆ ದಾರಿ ತಪ್ಪಿಸ್ಕೊತಿದ್ದ, ನಾನು ಸೀದಾ ದಾರಿ ಕರ್ಕೊಂಡ್ ಬಂದೇನ. ಅವನ ಕೇಳ್ಬೇಕಾರ ನಿನ್ ಮಗನ. ಆತಪ್ಪ, ಆತಾತ, ನಿಂದು ಹುಡುಗಾಟದ ಬಿಡೋದಿಲ್ಲ ಮಲ್ಲಪ್ಪ. ಬಾ, ನೀನು ಕಾಲ್ ತೊಳ್ಕೊಂಡ್ ಬಾ, ನಿನಗೂ ಊಟಕ್ಕೆ ಇಡ್ತೀನಿ. ಕುಮಾರ ನೀನು ಬಾ, ನಿನಗೂ ತಾಟ್ ಇಡ್ತೀನಿ. ಆತಕ್ಕ, ನಂದು ಹೊಟ್ಟಿ ಭಾಳ ಹಸ್ತೈತಿ, ತಾಟ್ ಹಾಕೇ ಬಿಡು, ನಾನು ಉಂಡ ಬಿಡ್ತೀನಿ. ಆತಾತ, ಬರೀ ಒಳಗೆ ಕಾಲ್ ತೊಳ್ಕೊ. ಯವ್ವ ಏನತ್ತಮ್ಮ? ಯವ್ವ, ತಂಗಿ ಊಟಕ್ಕೂ ಬಂದಿಲ್ಲೇನ? ಬೆಳಿಗ್ಗೆ ಬಂದಾಗಿಂದ ಆಕಿನ ಹುಡ್ಕಾಕತ್ತೀನಿ, ಎಲ್ಲಿ ಹೋಗ್ಯಾಳಕಿ? ಅಯ್ಯತ್ತಮ್ಮ, ನೀ ಹುಡುಕಿದನು ಸಿಗಾಕ ಮುಂಜಾನಿಂದ ಮನ್ಯಾಗ ಎಲ್ಲಿದ್ಲಕ್ಕಿ? ಊರ್ ಸುತ್ತಕ್ ಹೋಗಿ ಈಗ ಮನೆಗೆ ಬಂದು ಪಾಣಿ ಸೇರ್ಯಾಳ. ಯಾರ್ದ ಜೋಡಿ ಜಗಳ ತೆಗೆದು ಬಂದಾಳ ಅನಸ್ತೈತಿ, ಬುಸ್ಗುಡಾಕತ್ತಾಳ. ಹೌದೇನ? ಇರ ಹಂಗ, ನಾ ಕರ್ಕೊಂಡ್ ಬರ್ತೀನಂತ. ಏ ಕುಮಾರ, ಬ್ಯಾಡ್ ಬಿಡು, ಆಕಿ ಸೀಟ್ ಕಡಿಮೆ ಆದ್ಮೇಲೆ ಆಕಿನ ಬರ್ತಾಳ. ಕುಮಾರ, ನೀ ಬಂದಿದ್ದಕ್ಕೆ ಗೊತ್ತಿಲ್ಲ, ಗೊತ್ತಾಗ್ತಿದ್ದಂಗ ಓಡಿ ಬರ್ತಾಳ ನೋಡು. ಬಾ, ನೀ ಉಣ್ಬಾಯಿ. ಸರಿ ಅವ್ವ. ಬರ್ರಿ ಬರ್ರಿ. ಅಯ್ಯ ನಡ್ರಿ, ನೀವು ಊಟ ಅರ್ಧಕ್ಕ ಬಿಟ್ಟು ಬಂದ್ರೇನ? ಏ ನೀನ ಬಾ ಅಂತ ಕರ್ದಿ, ಮತ್ತ ಅರ್ಧಕ್ಕ ಬಿಟ್ಟು ಬಂದು. ಏ ಊಟ ಮಾಡಿ ಕೈ ತೊಳ್ಕೊಂಡು ಬರ್ರಿ ಅಂತ ಹೇಳ್ದೆ, ನೀವು ಅರ್ಧಕ್ಕ ಬಿಟ್ಟು ಬಂದ್ಬಿಟ್ರೇನ? ನೋಡ್ತಮ್ಮ, ನಿಮ್ಮಪ್ಪ ಮಾಡೋದು ಇಂಥವ ಕೆಲಸ. ನೀ ಬಂದಿ ಅಂತೇಳಿ ಹಂಗ ತಾಟ ಬಿಟ್ಟು ಬರ್ತಾನ. ಬರ್ರಿ ಬರ್ರಿ, 3 ಮಂದಿಗೂ ತಾಟ ಇಡ್ತೀನಿ, ಉಣ್ವಂತ್ರಿ. ಬಾರ ಮಲ್ಲಪ್ಪ.
ಏ ಬರ್ರು ಕೈಕಾಲ್ ತೊಳ್ಕೊಂಡ್ ಬರ್ರಿ. ಕುಮಾರ ನಿಮ್ಮ ಅಡಿಗೆ ಚಲೋ ಮಾಡ್ಯಾಳ, ಏನ್ ಬೇಕಾ ಹಾಕಿಸ್ಕೊಂಡು ಚಲೋ ಹೊತ್ನಾಗ ಉಣ್ರಿ. ಯಾಕೆ ಬಿಡು ಮಾವ, ನಾ ಎಲ್ಲ ಹಾಕಿಸ್ಕೊಂಡ್ ಉಣ್ತೀನಿ. ನಿನಗಲ್ ಬಿಡೋ, ನನ್ನ ಮಗ ಹೇಳಿದ್ದು. ಏನ್ ಪಾರ್ಶಾಲಿಟಿ ಅದಿ ಓ ಮಾವ ನೀ. ಹಂಗ ಹುಡುಗಾಟ ಮಾಡಿದ್ನು. ತಿನ್ ಊಟ ಮುಗಿಸಿದ ನಂತರ ಮಾವ ಅಕ್ಕ ಅಡಿಗೆ ಮಸ್ತ್ ಮಾಡ್ತಾಳ ನೋಡು. ರೀ ನಮ್ ಕುಮಾರ ನೋಡಿದ್ರಿ? ನೋಡಿದ್ನಲ್ಲ. ಹಂಗಲ್ರಿ ಹೇಳಿದ್ದು. ರೀ ನಮ್ ಕುಮಾರ ನೋಡ್ತಿದ್ದಂಗನ ಎಷ್ಟು ಬೇಗ ದೊಡ್ಡವಾಗ್ಬಿಟ್ಟ ನೋಡ್ರಿ. ಅವಂಗೂ ಒಂದ್ ಮದ್ವೆ ಮಾಡಿಸ್ಬಿಡ್ಬೇಕು ನೋಡ್ರಿ. ಅವ ಗಂಡಸದನ, ಅವನ್ಗೇನ್ ಅವಸರ ನಿಂಗಿ? ಮೊದಲು ಕಂಬ್ಲಿ ಮದ್ವೆ ಮಾಡಿ ಮುಗಿಸ್ಬೇಕು. ಏನವ ನಿನ್ ಮಗಳು ಮ್ಯಾಲಿಂದ ಇಳಿದು ಬರಬಲ್ಲೆ ಅಂತಾಳು. ಆಕೆಗೆ ಇನ್ನೂ ನನ್ನ ಧ್ವನಿ ಕೇಳಿಲ್ಲೇನು? ಮಾಡ್ತೀನಿ ಈಗ. ಕಮಲಿ, ಏ ಕಮಲಿ, ಬುಸ್ಕಿಟ್ಟಿದ್ ಸಾಕು, ಹಾಲು ಕುಡಿವಂತೆ ಬಾ. ಹಣ್ಣು ಬಂದಾನ. ಅಣ್ಣ ಅಣ್ಣ ಯಾವಾಗ ಬಂದೆ? ತಂಗ್ಯವ ನಾನ್ ಮುಂಜಾನೆ ಬಂದೇನಿ. ಇವತ್ತು ಸಾಲ್ ಸುಟ್ಟಿ. ನೀ ಎಲ್ಲಿಗೆ ಹೋಗಿದ್ದಿ? ಅಯ್ಯ ಅದು ಬಿಡು, ನೀ ಏನು ಹೇಳ್ದ ಬಂದ್ಬಿಟ್ಟಿ. ಅವ್ ನೀ ಬರೋದು ಹೇಳೇ ಇಲ್ಲ ನೋಡ್ ನಂಗ. ಅಯ್ಯ, ನಾ ಬರೋದ್ ಅಕ್ಕಿಗೆ ಗೊತ್ತಿರ್ಲಿಲ್ಲ ಅಂತೀನಿ. ರಜಾ ಸಿಕ್ತು, ನಿಮ್ಮ ನೋಡ್ಬೇಕು ಅನಿಸ್ತು, ಬಂದ್ಬಿಟ್ಟೆ. ಅಂದಂಗ ನೀ ಹ್ಯಾಂಗದಿ? ಹೌದು, ಯಾರ ಮೇಲೆ ಸಟ್ಕೊಂಡ್ ಕೂತಿದ್ದಿ ನೀನು? ಏ ಅದೆಲ್ಲ ಬಿಡು, ನನಗೇನ್ ತಂದಿ ಅದನ್ನ ಮೊದಲು ಹೇಳು. ಸಲ ಯಾರಿಗೂ ಏನು ತಂದಿಲ್ಲ ನಾ. ಹೋಗ್ಲಿ ಬಿಡು. ಊಟ ಮಾಡ್ದೆ ನೀ? ಮಾಡಿದೀನಿ. ನೀ ಮಾಡಿಲ್ಲಲ್ಲ, ನಡಿ ನಾನ ಊಟ ಮಾಡಿಸ್ತೀನಂತ. ಬಾ, ನೀ ಊಟ ಮಾಡಿಸ್ತೀನಿ ಅಂದ್ರೆ ನಾ ಒಲ್ಲೆ ಅಂತೇನೇನು? ಇನ್ನ ಒಂದ್ ರೊಟ್ಟಿ ಹೆಚ್ಚಿನ ಉಣ್ತೀನಿ, ಬಾ. ತಡೀರಿ ಬರ್ತೀನಿ. ಮತ್ತೇನ್ಪಾ ಮಲ್ಲಪ್ಪ, ಹೊಲ್ದಾಗ ಬೆಳಿ ಗಿಳಿ ಎಲ್ಲ ಹೆಂಗದಾವು? ಹೊಲ ಹೆಂಗದಾವ್ ಈ ಸರಿ? ಎಲ್ಲ ಚಲೋ ಅದಾವ. ಒಂದಿಷ್ಟು ಗೊಂಜಾಳ ಹಾಕಿನಿ, ಒಂದಿಷ್ಟು ಬಿಳ್ಜೋಳ ಹಾಕಿನಿ. ಬೇಷ್ ಅದಾವ. ಏನ್ ಬಿಡೋ ಮಲ್ಲಪ್ಪ, ಈ ಸಲ ನಮ್ಮ ಯಾಕ ಬೆಳಿ ಹದಗೆಟ್ಟಂಗೆ ಕಾಣ್ತಾವ. ಏನಪ್ಪಾ, ಜೋಳ ನಮ್ಮ ಕರಕಲ್ ಆಡ್ಬಿಟ್ಟವು, ಮಳಿ ಸಿಗಾಕೊಂಡ್ಬಿಟ್ಟು ಹಿಂಗಾಡ ಆಗ್ಬಿಟ್ಟು ನಮ್ಮ ಚಲೋ ಬರ್ಲಿಲ್ಲಪ್ಪ. ಮಾವ, ನಾವು ಮಳೆಯಾಗ ಸಿಗಾಕೊಂಡಿದ್ದಕ್ಕೆ ಹಂಗಾಗಿಲ್ಲ. ಅವು ಬೀಜ ಸರಿ ಇಲ್ಲ. ನಾ ಅಂದಿ ಅವು ಬೀಜ ಸರಿ ಇಲ್ಲಪ್ಪ, ಅವ್ನ ಹಾಕಬೇಡ ಅಂತೇಳಿ. ನಾ ತಂದಿದ್ನೆಲ್ಲ ಆ ಪ್ಯಾಕೆಟ್ ತರ್ಬೇಕಾಗಿತ್ತು. ನೀ ಚಲೋ ಇದ್ವು ಮಾವ. ಅವು ನೀ ಹೇಳಿದ್ರೆ ಕೇಳಲಿಲ್ಲ. ಗೊಂಜಾಳ ಏಕ್ ನಂಬರ್ ಬಂದಾವ ನೋಡ್ ಮಾವ ನಮ್ಮ. ಏನಪ್ಪ ಅವ ಅಗ್ರದವ, ಇದು ಚಲೋ ಐತ್ರಿ ತಗೋರಿ ಅಂದ. ನಾನು ನಿನ್ನ ಮಾತು ಕೇಳಿಲ್ಲ. ಹರ್ಸಿಕೆ ಸುಳ್ಳು ಹೇಳ್ಕೊಟ್ಟ ನೋಡು ಮಲ್ಲಪ್ಪ. ಎಲ್ಲ ಬರ್ಬಾದಾಗೈತೆಪ್ಪ ನಮ್ದು ಈ ಸರಿ ಹೊಲ. ಲುಕ್ಸಾನೆ ಆತು. ಅದು ಎಲ್ಲ ಪೂರ ಗೊಂಜಾಳ ಹೊಲನ ಲುಕ್ಸಾನ್ ಆಗೈತೆ ನಮ್ದು. ಅವ ನನಗೂ ಒಂದ್ಸಲಿ ಹಂಗ ಮಾಡಿದ್ನು ಅವ. ಅವಾಗಿಂದ ಅವ್ನು ಹೇಳಿ ತಗೊಳದ ಬಿಟ್ಬಿಟ್ಟೇನಿ. ನೀ ಏನಾರ ಗೊಬ್ಬರ ಬೀಜ ತಗೋಬೇಕಂದ್ರ ಶಿವಪ್ಪಣ್ಣನ ಹಿಡಿಬೇಕು ನೋಡ್ ಮಾವ. ಶಿವಪ್ಪಣ್ಣ ಮಾತ್ರ ಬೀಜ ಗೊಬ್ಬರ ಏಕ ನಂಬರ್ ಆರಿಸ್ತಾನ. ಮತ್ತು ಅವ ಆರಿಸಿದ ಬೀಜ ಗೊಬ್ಬರ ಹಾಕಿದ್ವಿ ಅನ್ಕೋ, ಒಟ್ಟ ಬೆಳಿ ಹುಸಿ ಹೋಗುದಿಲ್ಲ ನೋಡ್, ಏಕ್ ನಂಬರ್ ಬರ್ತೈತಿ. ಈ ಸಲ ನಾ ಅವನ ಕೇಳಿದ್ದೆ ಮಾವ, ಶಿವಪ್ಪಣ್ಣನ ಕರ್ಕೊಂಡು ಹೋಗಿದ್ದೆ. ಈ ತಳಿ ಚಲೋ ಐತ್ಲಿ, ತಗೊಳ್ಳಿ ಮಲ್ಲಪ್ಪ ಅಂದ. ನಾ ಬಿಡ್ಲೇ ಇಲ್ಲ, ಅವನ ತಗೊಂಡ, ಅವನೇ ಬಿತ್ಬಿಟ್ಟೆ ನೋಡ್. ಮಲ್ಲಪ್ಪ ಸರ್ತಿಗೂ ನಾನು ಶಿವಪ್ಪನ ಕರ್ಕೊಂಡು ಹೋಗಿದ್ದೆ. ಈ ಸಲಿಗೆ ಇರ್ಲಿ ಹೇಳ, ಅವ್ನು ಹೇಳಾಕತ್ತಾನ ಅಂತಂದು ಹೇಳಿ ಅವ್ನ ಮ್ಯಾಲ ಬರಾಸದ ಮ್ಯಾಗ ಇದು ಮಾಡ್ಕೊಂಡೆ ನೋಡಪ್ಪ. ಲುಕ್ಸಾನಿ ಬಾಳೆ ಮಾಡ್ಕೊಂಡೆ ಮಲ್ಲಪ್ಪ ಈ ಸರಿ. ಒಂದು ಎಕರೆ ಪೂರ ಹಾಳಾಗೈತಿ. ನಾನು ಇನ್ನೂ ನನ್ನ ಪುಣ್ಯ ಮಲ್ಲಪ್ಪ, ಕೊಟ್ಟಿದ್ದು ಓಟು ಬೀಜವನ್ನ ನಾನು ಹುಟ್ಟು ಹೊಲಕ್ಕೆ ಹಾಕಲಿಲ್ಲ. ನೋಡೋಣ ಅಂತೇಳಿ ಒಂದ ಪ್ಯಾಕೆಟ್ ತಂದು ಒಂದ ಎಕರೆ ಬಿತ್ತಿದೆ. ಓಟು ಹೊಲಕ್ಕೆ ಹೊಲನೇ ಬಿತ್ತು ಬಿಟ್ಟಿದ್ರಿ. ಈ ಸರಿ ಮಣ್ಣ ತಿನ್ಬೇಕಿತ್ತು ನಾವು. ಹ್ಞೂ ನಮ್ಮಮ್ಮ, ನನಗೂ ಒಂದ್ಸಲಿಗೆ ಬೇಕಾದ್ರೆ ಒಂದ ಎಕರೆ ಬಿತ್ತಿ ನೋಡಿ, ನೀ ಅರ್ಧ ಎಕರೆ ಬಿತ್ತಿ ನೋಡು, ಅದು ಚಲೋ ಬರ್ಲಿಲ್ಲ ಅಂದ್ರೆ ನಾನು ಮುಂದಿನ ಸರಿ ಹೇಳು ಅಂತಂದಿದ್ದ. ನಾನು ಒಂದ ಎಕರೆ ಬಿತ್ತಿ ನೋಡಿದ್ದೆ ಮಾವ. ಆ ಸರಿಗೆ ನಂದು ಲುಕ್ಸಾನಿನ ಆಗಿತ್ತು. ಇನ್ನೊಂದ್ಸಲ ಅವ್ನು ಹೇಳಿದ್ ಏನು ತಗೋಬಿಡಮ್ಮ, ಅವ್ನು ಗಟ್ಟು ಬರೋಕೆ ಗೊತ್ತಾಗೋದಿಲ್ಲ. ಹೊಸಾವ್ ಯಾವ ಬರ್ತಾವ ನೋಡು, ಅವನ ಅವನಿಗೆ ಕಮಿಷನ್ ಜಾಸ್ತಿ ಇರ್ತೈತೆ ಅಂತೇಳಿ ನಮ್ಗೆ ತೊಗೊಂಡೋಗತ್ತಾನ ಮಾವ. ಹಂಗೂ ಇರ್ತೈತೇನ್ರಿ ಅದು? ಕಮಿಷನ್ ಮ್ಯಾಗ ಮಾರ್ತಾರ ನೋನ? ಹ್ಞೂ ಮಾವ, ಮತ್ತೆ ಕಮಿಷನ್ ಮ್ಯಾಗ ಮಾರೋದವ್ರು. ಹುಚ್ಚಡಿಸಿಕ್ಕೆ ತನ್ನ ಕಮಿಷನ್ ಸಲಿಯಾಗ ನಂದು ಒಂದ್ ಎಕರೆ ಹೊಲನ ಹಾಳು ಮಾಡ್ಬಿಟ್ಟ ನೋಡ. ಚಿಲ್ಲರ್ ಆಸೆಕ್ಕೆ ಚಿಲ್ಲರ್ ಸುಳಿ ಮಗ. ಹಂಗದ ನೋ ಮಾವ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ಐ ಹೋಪ್ ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮದೇನಿ. ನಾನು ಏನು ಹೇಳಲಿ, ಈ ಕಾಡು ಮಲ್ಲಿಗೆ ಬಗ್ಗೆ ಬಿಗ್ನಿಂಗಲ್ಲೇ ನನಗೊಂದು ಸ್ವಲ್ಪ ಬೇಸರ ಆಯಿತು. ಇರಲಿ, ನಾನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳಕ್ಕೆ ಬಂದಿಲ್ಲ. 1-2 ಕಮೆಂಟ್ ಬಗ್ಗೆ ಇವ್ರಿಗೆ ನಾನು ಒಂದು ಎರಡು ಮಾತನ್ನು ಹೇಳಬೇಕು ಅಂತ ಹೇಳಿ ಇವತ್ತು ಬಂದಿದ್ದೀನಿ. ನೋಡ್ರಿ, ಈ ಕಮೆಂಟ್ ಬಗ್ಗೆ ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆದರೂ ಇವ್ರಿಗೆ ಒಂಚೂರು ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅವ್ರು ಯಾವ ದೃಷ್ಟಿಯಲ್ಲಾದರೂ ನನ್ನ ವಿಡಿಯೋ ನೋಡಿರಲಿ, ಅವ್ರು ಹೇಗಾದರೂ ಅರ್ಥ ಮಾಡ್ಕೊಳ್ಳಿ. ಆದರೆ ನನ್ನ ಉದ್ದೇಶ ಏನಿತ್ತು ಅನ್ನೋದನ್ನು ಅಷ್ಟೇ ನಾನು ಹೇಳ್ತೀನಿ. ಕೆಲವೊಂದಿಷ್ಟು ನಾನು ಸೆಲೆಕ್ಟಿವ್ ವಾಯ್ಸ್ ಕೊಟ್ಟಿದ್ದೀನಿ, ಕೆಲವೊಂದಿಷ್ಟು ಒಳ ಉಡುಪುಗಳ ಬಗ್ಗೆ ನಾನು ಪದಗಳನ್ನು ಬಳಸಿದ್ದೀನಿ. ಅದು ತಪ್ಪಾಗಿರ್ಬೋದು. ಯಾಕಂತಂದರೆ ಸ್ಟೋರಿಯಲ್ಲಿ ಹಾಗೆ ಬರುತ್ತೆ, ಅನಿವಾರ್ಯ, ನಾನು ಬಳಸಿದ್ದೀನಿ. ಮೈ ಮಿಸ್ಟೇಕ್. ಎಸ್ ಐ ನೋ, ಅದು ಕರೆಕ್ಟ್ ಮಾಡ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ. ಬಟ್ ಅದೆಲ್ಲ ನಾನು ಹೇಳಕ್ಕೆ ಬಂದಿದ್ದೆ ಇವರಿಗೆ. ಇವ್ರು ಹೇಳ್ತಿದ್ದಾರೆ ನನಗೆ, ಇಲ್ಲೇನು ಸೆಕ್ಸ್ ವಿಡಿಯೋ ನಡೆಸ್ತಿದ್ದೀರಾ? ಖಂಡಿತ ನಾನು ಇದರಲ್ಲಿ ಸೆಕ್ಸ್ ವಿಡಿಯೋ ನಡೆಸ್ತಿಲ್ಲ.
ಅದು ಯಾವುದೇ ರೀತಿಯಾಗಿ ಸೆಕ್ಸ್ ಆಗಿ ಇಲ್ಲ. ನೀವು ಒಂದು ಸ್ವಲ್ಪ ಕರೆಕ್ಟಾಗಿ ನೋಡಿ. ಅಲ್ಲಿ ಮನುಷ್ಯರನ್ನ ನಾವು ತಗೊಂಡು ನಾಗಮಂಡಲ ಲೆವೆಲಲ್ಲಿ ನಾನು ಅದನ್ನು ವಿಡಿಯೋ ಮಾಡಿಲ್ಲ. ಜಸ್ಟ್ ಕಾರ್ಟೂನ್ಸ್ ಅಷ್ಟೇ, ಒಂದೆರಡು ಪದಗಳನ್ನು ಬಳಸಿದ್ದೀನಿ ಅಷ್ಟೇ. ಅಷ್ಟಕ್ಕೆ ನೀವು ಅದು ಸೆಕ್ಸ್ ಸ್ಟೋರಿನ ಅದು ಇದೆಲ್ಲ ಹೇಳಬೇಡಿ. ನೀವು ನೋಡುವಾಗ ಒಳ್ಳೆ ಮನಸ್ಸಿಂದ ನೋಡಿ, ಅದರಲ್ಲಿ ಏನು ಸಂದೇಶ ಬರ್ತಿದೆ ಅದ್ರ ಬಗ್ಗೆ ಹೇಳಿ. ಅದ್ರ ಬಗ್ಗೆ ಹೇಳ್ತೀನಿ ನಾನು, ಆಯಿತಾ. ಇವ್ರು ಹೇಳ್ತಿದ್ದಾರೆ 10ನೇ ಕ್ಲಾಸ್ ಹುಡುಗಿ ಅದೆಲ್ಲ ಮಾಡ್ತಾಳ್ರಿ. 10ನೇ ಕ್ಲಾಸ್ ಹುಡುಗಿ ಎಲ್ಲ 8ನೇ ಕ್ಲಾಸ್ ಹುಡುಗಿಯಾರು ಮಾಡ್ತಾರೆ. ನಾನು ಕೇಳಿದ್ದು, ನೋಡಿದ್ದು, ಓದಿದ್ದೆ ನಾನು ಇದನ್ನು ಸ್ಟೋರಿ ಮಾಡ್ತಿರೋದು. ಬಹುಶಃ ನಿಮಗೆ ಸಿಕ್ಕಿರ್ಲಿಕ್ಕಿಲ್ಲ, ನನಗೆ ಸಿಕ್ಕಿದ್ದಾರೆ, ನಾನು ನೋಡಿದ್ದೀನಿ, ನಾನು ಸ್ಟೋರಿ ಮಾಡಿದ್ದೀನಿ, ಆಯಿತಾ. ಇನ್ನೊಂದು ಹೇಳೋದು, ಇವ್ರು ಹೇಳ್ತಿದ್ದಾರೆ 10ನೇ ಕ್ಲಾಸಿನ ಹುಡುಗಿ ಈ ಥರ ಮಾಡ್ತಾಳೇನೋ, ಹಾಗೆ ಈ ಮಕ್ಕಳಿಗೆ ಏನು ಸಂದೇಶ, ಮಕ್ಕಳಿಗೆ ಈ ಕೆಟ್ಟದಾಗ ಸಂದೇಶ ಹೋಗ್ತಿದೆ ಮಾಡ್ರಿ ಅಂತ ನಾನು ಪ್ರಚೋದಿಸ್ತಿದ್ದೀನಿ ಅಂತ ನೀವು ಯಾಕ್ರಿ ಅನ್ಕೊಳ್ತೀರಿ? ಪೇರೆಂಟ್ಸು ನಮ್ಮ ಮಕ್ಕಳು ಈ ಥರ ಮಾಡ್ಬೋದಲ್ಲ ಅಂತ ಪೇರೆಂಟ್ಸ್ ಅಲರ್ಟ್ ಆಗೋದಕ್ಕೆ ತೋರಿಸಿದ್ದೀನಿ ಅಂತ ಯಾಕ್ರಿ ನೀವು ವಿಚಾರ ಮಾಡ್ತಿಲ್ಲ? ಈಗ 8ನೇ ಕ್ಲಾಸು 9ನೇ ಕ್ಲಾಸ್ 10ನೇ ಕ್ಲಾಸು ಹೋಗೋ ಪೇರೆಂಟ್ಸೇ ನಾನು ವಿಡಿಯೋ ನೋಡ್ತಿರ್ತಾರೆ. ಅವ್ರು ಅರ್ಥ ಮಾಡ್ಕೋಬೇಕು, ನನ್ನ ಮಗಳು ಇದೇ ಏಜಲ್ಲೇ ಇದ್ದಾಳೆ, ನಾನು ನನ್ನ ಮಗಳನ್ನು ನಾನು ಗಮನಿಸ್ತಿರ್ಬೇಕು, ಅವಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ, ನನಗೆ ಏನು ಸುಳ್ಳು ಹೇಳ್ತಾಳೆ, ಇದನ್ನು ಕಲಿಯೋದು ಐತಲ್ರಿ ಇದರಲ್ಲಿ. ನೀವು ಯಾಕ್ರಿ ಅದನ್ನು ಕೆಟ್ಟದಾಗ ಅರ್ಥ ಮಾಡ್ಕೊಳ್ತಿದ್ದೀರಿ? ಇದನ್ನ ಪೇರೆಂಟ್ಸ್ ಕಲಿಯೋದೇ ಇದೆ. ನನ್ನ ಮಗಳು ವಯಸ್ಸಿಗೆ ಬಂದವಳಿದ್ದಾಳೆ, ನಾನು ನನ್ನ ಮಗಳ ಮೇಲೆ ನಿಗಾ ಇಡಬೇಕು ಅನ್ನೋದನ್ನ ನಾನು ತೋರಿಸಿದ್ದೀನಿ ಇದರಲ್ಲಿ. 8ನೇ ಮಕ್ಕಳು 10ನೇ ಕ್ಲಾಸ್ ಮಕ್ಕಳು ಹೋಗಿ ಯಾವನ ಜೋಡಿನ ಹೊಲ್ದ ಮಕ್ಕೊಂಡು ಬರ್ರಿ ಅಂತ ನಾನು ತೋರಿಸಿಲ್ಲ ಇದರಲ್ಲಿ. ಪೇರೆಂಟ್ಸ್ ಅಲರ್ಟ್ ಆಗಲಿ ಅಂತ ತೋರಿಸಿದ್ದೀನಿ ಅಷ್ಟೇ. ನೀವು ಒಳ್ಳೆಯದನ್ನ ಬಿಟ್ಟು ಯಾಕ್ರಿ ಕೆಟ್ಟದನ್ನ ಅರ್ಥ ಮಾಡ್ಕೊಳ್ತೀರಿ? ಮನಸ್ಥಿತಿ ಚಲೋದು ಇಟ್ಕೋರಿ, ನೋಡೋ ದೃಷ್ಟಿ ಚಲೋ ಇಟ್ಕೋರಿ. ಒಳ್ಳೇದು ವಿಚಾರ ಕಲಿಬೇಕು ಅಂತ ಇದರಲ್ಲಿ ಒಳ್ಳೇದನ್ನ ಹುಡುಕಿದ್ರೆ ಒಳ್ಳೇದೇ ಕಾಣ್ತೈತಿ, ಕೆಟ್ಟದಾಗಿ ಹುಡ್ಕಕ್ಕೆ ಹೋದ್ರೆ ಕೆಟ್ಟದಾಗೆ ಕಾಣ್ತೈತಿ. ಇದನ್ನ ನಾನು ಸ್ಟೋರಿ ಮಾಡ್ತಿರೋದು ಯಾವುದೇ ಮಕ್ಕಳನ್ನ ಅಡ್ಡದಾರಿ ಹಿಡಿಬೇಕು ಅಂತಲ್ಲ. ನೀವು ಪೇರೆಂಟ್ಸ್ ನೋಡ್ತಿರ್ತೀರಿ ಅಂದಮೇಲೆ ಪೇರೆಂಟ್ಸ್ ಅಲರ್ಟ್ ಆಗಿ. ಕೆಲವೊಂದು ಊರುಗಳಲ್ಲಿ ಹಳ್ಳಿಗಳಲ್ಲಿ ಈ ಥರ ಮಕ್ಕಳು ತಂದೆ ತಾಯಿದಿರಿಗೆ ಯಾಮಾರಿಸ್ತಿರ್ತಾರೆ. ಇದು ನಮ್ಮ ಮಕ್ಕಳು ನೋಡ್ಲಿ ಅಂತ ಹಾಕ್ತಿಲ್ಲ, ನಿಮ್ಮಂಥ ದೊಡ್ಡವ್ರು ನೋಡ್ಲಿ ಅಂತ ಹಾಕ್ತಿದ್ದೀನಿ ಅಷ್ಟೇನೆ. ಸುಮ್ಮನೆ ನಿಮ್ಮ ಮನಸ ಇಚ್ಛೆ ಬಂದ್ಬಿಟ್ಟಂಗೆ ಒಟ್ಟು ಕಮೆಂಟ್ ಸೆಕ್ಷನ್ ಖಾಲಿ ಇತ್ತು ಅಂತ ಬಂದು ಒತ್ತಿ ಬಿಡ್ರಿ. ಏನು ಮಾತಾಡ್ತೀರಿ ನೀವೆಲ್ಲ? ನಾನು ಮಾದಕನ ಜೀವನದ ಕಥೆಯಲ್ಲಿ 900ಕ್ಕೂ ಹೆಚ್ಚು ನಾನು ವಿಡಿಯೋಗಳನ್ನ ಮಾಡಿದ್ದೀನಿ. ಹಂಗಂತ ಅದರಲ್ಲಿ ಈ ಥರ ಎಲ್ಲ ಒಳ ಉಡುಪಿನ ಬಗ್ಗೆ ನಾವು ಪದಗಳನ್ನ ಬಳಸಿಲ್ಲ, ಸೆಲೆಕ್ಟಿವ್ ವಾಯ್ಸ್ ಕೊಟ್ಟಿಲ್ಲ, ಇದೆಲ್ಲ ಏನೂ ಇಲ್ಲ. ಅದರಲ್ಲೂ ಕೊಟ್ಟಿದ್ದೀನಿ. ಈ ಥರ ನನಗೆ ಯಾವತ್ತೂ ಅದರಲ್ಲಿ ಕಮೆಂಟೇ ಬಂದಿಲ್ಲ. ಫಸ್ಟ್ ಟೈಮ್ ನೀವು ನಮಗೆ ಕಮೆಂಟ್ ಹಾಕಿರೋದು. ಯಾಕಂದ್ರೆ ನಿಮ್ಮದು ವಿಚಾರ ಮಾಡೋ ಶಕ್ತಿನೇ ಇಲ್ಲ ಅನಿಸ್ತೈತಿ, ವಿಚಾರ ಮಾಡೋ ಮನಸ್ಥಿತಿನ ಉಲ್ಟಾ ಐತಿ ನಿಮ್ಮದು. ನಾವು ಒಳ್ಳೆಯ ಸಂದೇಶನ ಕೊಟ್ಟಿದ್ದನ್ನ ಅದನ್ನು ತಪ್ಪಾಗಿ ಕಲ್ಪನಾ ಮಾಡ್ಕೊಳ್ಳೋ ಮನಸ್ಥಿತಿ ನಿಮಗಿರಬೇಕಾದಾಗ ನಿಮ್ಮಂಥವ್ರನ್ನ ಸುಧಾರಿಸೋ ಶಕ್ತಿ ನಮಗೂ ಇಲ್ಲ. ಏನಿದೆ, ನೀವು ನನಗೆ ಕಮೆಂಟ್ ಹಾಕಿದ್ದಕ್ಕೆ, ನನ್ನ ವಿಡಿಯೋನ ಇಷ್ಟು ಗಿಟ್ಟಿಸಿ ಗಮನಿಸಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬೈ, ಲವ್ ಯು ಆಲ್, ಟೇಕ್ ಕೇರ್.